ಗುಂಡ ಯಾಕ್ಲ ಮಕ್ಕನ ಹಿಂಗ್ ಮಾಡ್ಕೊಂಡ್ ನಿಂತಿ ಏನಾಗೈತಿ? ಬೇ ನೋಡಬೇ ಇವನ ಅಪ್ಪ ಅದನಲ್ಲ ಸಾಲ್ಯಾಗ ಅಣಗಿಸ್ತಾನ ಬೇ ನನಗೆ. ಏನಂತಿ ಒಂದು ಸಾಲ್ಯಾಗ? ನನ್ನ ಪಾಡಿ ನಾನು ಸುಮ್ಮನಿರ್ತಾನ ಬೇ ಸಾಲ್ಯಾಗ. ಇವನ್ ಬಂದು ತಲೆ ಬೋಳಿಸಿ ಎಣ್ಣೆ ಉಳಿಸಿ ತಲೆ ಬೋಳಿಸಿ ಎಣ್ಣೆ ಉಳಿಸಿ ಅಂತ ನೋಡಬೇ ನನ್ನ ತಲೆ ಬೋಳಿರೋದಕ್ಕ. ಬೇ ಅವನ್ ತಲೆ ಬೋಳ್ ಐತಲ್ಲ ಅದಕ್ಕೆ ನಾವು ಎಲ್ಲರೂ ಹಂಗ ಅಂತಾವ್ ಬಿಡ ಬೇ, ತಲೆ ಬೋಳಿಸಿ ಎಣ್ಣೆ ಉಳಿಸಿ ಅಂತ. ಅದ್ರಾಗ ಏನೈತ್ ಬಿಡ ಬೇ, ಹಂಗ ಕಾಮಿಡಿ ಮಾಡ್ತೇವೆ. ಇವ್ ನೋಡು ಇವ್ನು ಬೋಡ ಮತ್ತ ನನ್ನ ಮಂದಿಗೆ ನನ್ನ ಬಗ್ಗೆ ಟೀಚಿ ಇಡಾಕ. ನೋಡಬೇ ಹೆಂಗತ್ತಾನ ಮತ್ತು ಸಾಲ್ಯಾಗೆಲ್ಲ ಎಷ್ಟು ಅಸಹ್ಯ ಮಾಡ್ತಾನ ಗೊತ್ತೇನ ಬೇ ಇವನು. ಹಲ್ಕಟ ನಿನಗೆ ತಲೆ ತುಂಬ ಕೂದ್ಲದಾವ್ ನೋಡು, ನೆತ್ತಿ ಮೇಲೆ 4 ಕೂದ್ಲು ಇಟ್ಕೊಂಡು ಅವನಿಗೆ ಬೋಡ ಅಂತಾನ. ಇನ್ನೊಮ್ಮೆ ಏನಾರ ಅವನಿಗೆ ಅಣಗಸೋದು ಕಾಣ್ಬೇಕು ನನಗೆ. ಕತ್ರಿ ತಗೊಂಡು ನಾನಾ ಪರಪರ ಅಂತ ಹರಿದು ಬಿಡ್ತಾನೆ ನೋಡಿ, ಇರೋ 4 ಕೂದ್ಲನ್ನ ಕತ್ತರಿಸೇ ಬಿಡ್ತಾನೆ ಮತ್ತೆ. ಮತ್ತ ನಿನಗೆ ಎಣ್ಣೆ ಜೊತೆಗೆ ಶಾಂಪೂನು ಉಳಿತತಿ, ಶಾಂಪೂನು ಉಳಿಸ್ಬೋದು ನೀನು ಅಂತ ಅಣಗಿಸ್ತಾರ ಬೇ ಸಾಲ್ಯಾಗ ಎಲ್ಲರೂ ಅಣಗಿಸ್ತಾರ ಗೊತ್ತೇನ ಬೇ ನನಗೆ. ನೀನೇನು ಹುಡುಗಿನ್ಲೆ, ನೀನು ಹುಡುಗಿ ಅಂತ ತಿಟ್ಟಿಡೋದು ನೋಡಿ ಬಂದು ನಮ್ಮ ಅವನ ಹತ್ರ ತಿಟ್ಟಿಡಕತ್ತಿಲ್ಲಲೇ ನೀನು. ನೀನು ಆಗ ನಿಜವಾದ ಗಂಡ್ಸಾಗಿದ್ರೆ ನೀನು ನನ್ನ ಸಾಲ್ಯಾಗ ನೋಡ್ಕೋಬೇಕತ್, ನೀನು ಸಾಲ್ಯಾಗ ಎದುರಿಸ್ಬೇಕತ್ತಲ್ಲೇ ನೀನು ನನ್ನ ಬಂದು ನಮ್ಮ ಅವನ ಹತ್ರ ತಿಟ್ಟಿ ಇಡ್ತಿಲ್ಲಲೇ. ನೀನಂತ ಹುಡುಗಲ್ಲೇ ನೀನು ಗಂಡ್ಸಲ್ಲೇ ನೀನು. ಏಯ್ ಗಂಡ್ಸ್ ಅಂದ್ ಗಂಡ್ಸ್ ಇಬ್ರು ನೆಲ ಬಿಟ್ಟು ಮ್ಯಾಕೆ ಎದ್ದಿಲ್ಲ, ಹೊಡೆದಾಡೋದು ನೋಡ್ಬಾರ್ದು ಇವ್ರಿಬ್ರು. ನಡೀರಿ ಓದ್ಕೊಂತ ಕುತ್ಕೊಳ್ರಿ, ಓದೋದು ಬರೆಯೋದು ಏನು ಇಲ್ಲ ನಿಮಗೆ, ಅದಕ್ಕೆ ಇಂಥವು ಮಾಡ್ತೀರಿ ಇಂಥವು. ನಡೀರಿ. ನಡಿಯ ಗುಂಡ ನಡಿ. ನೀನು ನಡಿಯಪ್ಪ ಓದ್ ನಡಿ. ನೀನೇನ ಕಮಲಕ್ಕ ಮಾಡೋ ಕೆಲಸ ಬಿಟ್ಟು ಬೆಳಗ್ಗೆ ಊಟ ಹತ್ರ ಮಾತಾಡ್ಕೊಂತ ನಿಂತಿಯಲ್ಲ. ದೌಡ್ ಬಾರ ಇವ ಇಲ್ಲೊಂದಿಟ್ಟು ಪರಾಕ್ರಮನಿಗೆ ಹೋಗಿ ಬರೋಣ ಹಂಗ ಹಿಂಗೋಗಿ ಹಿಂಗೆ ಬಂದ್ಬಿಡೋಣ ಬಾರ ಒಂದಿಟ್ಟು. ಅಲ್ಲಲೇ ಸರೋಜೆ, ಪರಾಕ್ರಮನಿಗೆ ಯಾಕೆ ಹೋಗ್ಬೇಕು ಬೆಳಿಗ್ಗೆ ಏನೈತಂತ ಕೆಲಸ? ಏನೋ ಐತಿ, ನೀನ್ ಬಾ ಇಲ್ಲಿ ಬರ್ತಿ ಇಲ್ಲ ಬಡ ಬಡ. ನಂಗೆ ಒಬ್ಬಕ್ಕೆ ಹೋಗಕ್ ಬ್ಯಾಸ್ರವ ಒಂದಿಟ್ಟು ಬಾ ನೀನು ಜೊತೆಗೆ. ಯವ್ವ ನಾವು ಮುಸ್ರಿ ತಿಕ್ಕವದವು, ನಾನು ಮುಸ್ರಿ ತಿಕ್ಕಿ ಬರ್ತಾನೆ ನೋಡು. ಈಗ ಒಬ್ಬಕ್ಕೆನ ಮುಸ್ರಿ ತಿಕ್ಬೇಕಂತಾಳ, ಈಗ ಮುಸ್ರಿ ತಿಕ್ಕಿ ಪರಾಕ್ರಮನಿಗೆ ಹೋಗೋಷ್ಟೊತ್ತಿಗೆ ಹೊತ್ತಾಗತಿ. ಏನು ಮಾಡೋದು? ಬಾ ಇಲ್ಲಿ ಬಡ ಬಡ ನಾನು ಬರ್ತಾನೆ, ಇಬ್ರು ಸೇರಿ ಮುಸ್ರಿ ತಿಕ್ಕಿಟ್ಟು ಪರಾಕ್ರಮನಿಗೆ ಹೋಗಿ ಬರೋಣ. ಅಂತ ಅರ್ಜೆಂಟ್ ಏನೈತ್ಲೆ ನಮ್ಮ ಮನೆ ಮುಸ್ರಿ ತಿಕ್ಕಿ ಅಲ್ಲಿ ಅವ್ರ ಮನೆ ಹೋಗ ಅಂತದು? ಕಮಲಕ್ಕ ಐತಿ ಬಾ, ನೀನು ಗೊತ್ತಾಗೋದಿಲ್ಲ ಬಾ ಬಡ ಬಡ ಮುಸ್ರಿ ತಿಕ್ಕಣ. ನಡಿಯವ್ವ. ಕಾವ್ಯ ಕಾವ್ಯ ಪಾರಕ್ಕನ ಹೋದ್ರ ಬಿಟ್ಟು ಕಾವ್ಯನ್ಯಾಕ ಹೋದ್ರಾಗತ್ತಾಳಿಕೆ? ಆ ಹುಡುಗಿ ಯಾಕೆ ಬೇಕೀಕಿಗೆ? ಸರೋಜಾ ಆಂಟಿ ಬರ್ರಿ ಆಂಟಿ ಒಳಗ. ಬೇಡವಾ ಇಲ್ಲೇ ಕುಂದಿರ್ತವಿ. ಏನು ಮಾಡಕತ್ತಿದ್ದಿ? ಅಕ್ಕಿರೇನೈತವ ಕೆಲಸ 3 ಹೊತ್ತು ಮೊಬೈಲ್ ತಿಕ್ಕೊಂತ ಕುಂದ್ರದು, ಅದಾಕಿದ್ ಕೆಲಸ. ಆಕಿನ್ನೇನು ಮಾಡ್ತಿರ್ತಾಳ? ಏ ಕಾವ್ಯ ನಿನ್ನೆ ಬಿಗ್ ಬಾಸ್ ನೋಡಕ್ಕಾಗ್ಲಿಲ್ಲ, ನಿನ್ನೆ ಯಾರು ಎಲಿಮಿನೇಟ್ ಆದ್ರ? ಸರೋಜಿ, ಈ ಬಿಗ್ ಬಾಸ್ ಬಗ್ಗೆ ಮಾತಾಡಕ ನಮ್ಮ ಮನೆ ಮುಸ್ರಿ ತಿಕ್ಕಿದೆ ನೀನು. ಏನಂದಿ ಕಮಲಕ್ಕ? ನಿಮ್ಮ ಮನೆ ಮುಸ್ರಿ ತಿಕ್ಕಿದ್ಲ ಈಕಿ ಸರೋಜಿ? ಹೂನಾ, ಅರ್ಜೆಂಟ್ ಪರಾಕ್ರಮನಿಗೆ ಹೋಗ್ಬೇಕು, ದೌಡ್ ಬಾ ಬಾ ಅಂದ್ಲು. ನಾನು ಮುಸ್ರದ ತೆಗಿಯವ್ವ, ನಾನು ಮುಸ್ರಿ ತಿಕ್ ಬರ್ತಾನೆ ಅಂದ್ರೆ ಬಾ ಇಲ್ಲಿ ನಾನು ಕೈ ಜೋಡಿಸ್ತಾನೆ, ಇಬ್ರು ಸೇರಿ ಮುಸ್ರಿ ತಿಕ್ಕಾನೋ ಅಂದು ನಮ್ಮನೆ ಕುತ್ಕೊಂಡು ಮುಸ್ರಿ ತಿಕ್ಕಿದ್ಲು ನೋಡು. ನಾನು ಏನು ಕೇಳೋದೈತೆ ಅಂತಂದ್ರೆ ಇದು ಬಿಗ್ ಬಾಸ್ ಬಗ್ಗೆ ಕೇಳಕ್ಕೆ ಬಂದಾಳ. ಅಯ್ಯ ಬದುಕಿಂದವರೆಲ್ಲ ಭಾಳ ಇದಾರಲ್ಲ ನೋಡು, ನಂದು ಸುಮ್ಮನೆ ಕೆಲ್ಸ ದಂಡ ಅಲ್ಲಿ ಟೈಮ್ ವೇಸ್ಟ್. ನಿನ್ ಕರೆಂಟ್ ಹೋತಾ? ಕರೆಂಟ್ ಬರತ್ಲನ ಡಿಶ್ ಹೋತ. ಮತ್ತೆ ಯಾರ ಹತ್ರ ಕೇಳ್ಬೇಕು? ನನ್ನ ಹತ್ರ ಇರೋದ ಈಟ ಸಣ್ಣ ಜಿಯೋ ಫೋನು, ಅದ್ರಾಗ ಎಷ್ಟು ಬಟನ್ ಒತ್ತಿದ್ರು ಅದು ನೋಡಿದ್ರೆ ವರ್ಕ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕಾವ್ಯ ಆದ್ರೆ ಆಕಿ ದೊಡ್ಡ ಫೋನ ನೋಡ್ತಿರ್ತಾಳ, ಲೈವ್ ನೋಡ್ತಾಳಂತಲೇ ಆಕಿ ಎಂಥದ ಆ್ಯಪ್ನಾಗ. ಅದಕ್ಕೆ ನಾನು ಬಂದೆ ಬೆಳಗ್ಗೆ ಎದ್ದೆಲ್ಲ ಕೆಲಸ ಮುಗಿಸ್ ಬಂದನವ, ನಾನು ಕೆಲಸ ಇಟ್ಕೊಂಬಂದು ನಿಮ್ಮಂಗ. ಹುಚ್ಚುಮುಳ ಹೋಗತ್ಲಾಗ ಮುಂಚೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ದು ಅಂತ ಗೊತ್ತದ್ರೆ ನಾನು ಬರಕ ಹೋಗೋದಿಲ್ಲ. ಅಯ್ಯ ಸರೋಜಾ ಆಂಟಿ ಮೈಕಲ್ ಹೋದ್ನಂಟಿ ನಿನ್ನೆ. ಅವನು ಹೋದ್ನೇನ? ಮತ್ತು ನಮ್ಮ ಪ್ರತಾಪ್ ಹೆಂಗದನ? ಅಯ್ಯೋ ಅವನಿಗೂ ಆ ವಿನಯ್ಗೂ ಫುಲ್ ಜಗಳ ಆಂಟಿ ನಿನ್ನೆ. ಹಂಗ ಈ ವಿನಯ್ ಬಾಯಿ ಸತ್ತದ ಹುಡುಗನ್ನ ನೋಡ್ಕೊಂಬಿಟ್ಟಾನ, ಅದಕ್ಕಂಗ ಸುಮ್ಮನೆ ಜಗಳಕ್ಕೆ ಹೋಗೋದು. ಅವ್ನು ಕಾಣಿಸ್ಬೇಕಲ್ಲ ಟಿವ್ಯಾಗ, ಅದಕ್ಕೆ ಅವ್ನು ಬೇಕಂತನ ಜಗಳ ಮಾಡೋದು ಪ್ರತಾಪನ ಜೊತೆಗೆ. ಹೌದು ಪಾಪ ಬಾಯ್ಸತ್ತಂತಾಗ ನಿಮ್ಮ ಪ್ರತಾಪ್. ಹೌದು ಅವನು ಡಾಕ್ಟರ್ ಬ್ರೋ ಇದಕ್ಕೆ ಹೋಗಿದ್ದೇನ, ಜೈಲಿಗೆ ಹೋಗಿದ್ದೇನ ಅವನು ಯಾರು ಡಾಕ್ಟರ್ ಬ್ರೋ? ಅಯ್ಯೋ ಅವ್ನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಸುಮ್ಮನಿರ್ರಿ, ಹೇಳಕ್ಕಾಗೋದಿಲ್ಲ. ಇಲ್ಲಿ ಬಿಡಂಟಿ ಅವನಲ್ಲಿ ಜೈಲಿಗೆ ಹೋಗೋಣ, ಸುಮ್ಮನೆ ಇವರ ಯಾರ ಸುಳ್ಳು ಸುದ್ದಿ ಹಬ್ಸಾರ. ಕಮಲಕ್ಕ ಇವರಿಗೆ ಮಾಡಾಕ ಬೇರೆ ಕೆಲ್ಸ ಇಲ್ಲ, ಮಾತಾಡ್ಕೊಂತ ಕುಂದಿರ್ತಾರವ ಟಿವಿ ಬಗ್ಗೆ. ನಮಗೆ ಎಲ್ಲಿ ಹಂಗೆ ನಾವು ರೊಟ್ಟಿ ಅದಾವವ, ನಾನು ಒಳ ರೊಟ್ಟಿ ಮಾಡಕ್ಕೆ ಹೋಗ್ಕಾನಿ, ನೀನು ಒಳ ಬಾರ ಆತ್ಲಾಗ ಕಮಲಕ್ಕ ಅಲ್ಲೇ ಕುತ್ಕೊಂಡು ಮಾತಾಡೋಣ ಅಂತ.
ಹೂನವ ನಾನು ಮನೆಗೆ ಹೋಗ್ಕನಿ ಮುಸಿರೊಂದು ಆದ್ರೆ ಆತೇನು ಕೆಲಸ ನಮ್ಮ ಹುಡುಗ ಮನೆಯೆಲ್ಲ ಚಪಾಟಿ ಮಾಡೈತಿ ಮನೆ ಸ್ವಚ್ಛ ಮಾಡ್ಬೇಕು ಬಟ್ಟೆ ತಂದು ಹಾಕೇನಿ ಬಟ್ಟೆ ಒಂದು ಮಡಿಚಿಡ್ಬೇಕೆ ಅವ್ವ ಏ ಸರೋಜಿ ನಾನು ಹೋಗ್ಕನಿ ಮನೆಗೆ ಬರಂಗದ್ರ ಬಾ ಇಲ್ಲ ಇಲ್ಲ ಅಂದ್ರೆ ಇಲ್ಲೇ ಕೂತ್ಕೊಂಡು ಮಾತಾಡಿ ನೀನು ಅಂತ ಆಸಿ ಹುಡುಗಿ ಜೊತೆ ಅಯ್ಯೋ ಇವನು ಡಿಸ್ನೇನ ಡಿಸ್ನೇನಾರ ಬರ್ರಿ ಇಲ್ಲಿ. ಏನ್ರಿ ಅಕ್ಕಾರ? ಅಯ್ಯ ಯಾಕ್ರಿ ಅಣ್ಣಾರ ಒಂಥರ ಮಾತಾಡಕತ್ತೀರಿ, ಆರಾಮದಿರಿಲ್ಲ? ಇಲ್ರಿ ಅಕ್ಕಾರ, ಆರಾಮ ಇಲ್ಲ. ಯಾಕ ತಲಿ ತಿರುಗ್ತತಿ, ಕಣ್ ಮಂಜಂದಂಗ ಆಕತಿ, ಕಿವಿ ಯಾಕ ಸೇದಾಕತ್ ಬಿಟ್ಟುತ್ತ. ಅದಕ್ಕೆ ಒಂದು ಅರ್ಬಿ ಸುತ್ಕೊಂಡ ನೋಡ್ರಿ ಅತ್ಲಾಗ ಗಾಳಿ ಹೋಗ್ಬಾರ್ದು ಅಂದು ಏನಾರ ತಿನ್ನಾನ ಉಣ್ಣಾನ ಹೊಟ್ಟಿ ಗ್ಯಾಸ್ ಅಂದ್ರೆ ಗ್ಯಾಸ್ ರೀ ಅಕ್ಕಾರ. ಏನು ಮಾಡ್ಬೇಕು ನೋಡ್ರಿ. ಅಯ್ಯೋ ಹೌದ್ರಿ ಅಣ್ಣಾರ, ಆಸ್ಪತ್ರೆಗಾರ ತೋರ್ಸ್ಬೇಕತ್ರಿ? ತೋರ್ಸನ್ ಬಿಡ್ರಿ ಅಕ್ಕಾರ, ಅವ್ರೇನು ಅವಾಗ ಗುಳಿಗೆ ಕೊಡ್ತಾರ. ಏನು ಮಾಡೋದು, ಏನು ನುಂಗಿದ್ರಿ ಏನ್ರಿ ಅಕ್ಕಾರ? ನಮ್ಮ ರೊಕ್ಕ ದಂಡಾಟ ಹೋಗಿ ಬಂದೆ ನಿನ್ನ ಸಂಜೆ ಮುಂದೆ. ಅಯ್ಯ ಅದಕ್ಕೆ ಹಂಗಾರ ನೀನ್ ರಾತ್ರಿ ಎಲ್ಲ ಡಿಶ್ ಇಲ್ಲ? ಇಲ್ರಿ ಅಕ್ಕಾರ, ನನಗೆ ಆರಾಮಿಲ್ಲದಕ್ಕೂ ರಾತ್ರಿ ಡಿಶ್ ಇಲ್ಲದಕ್ಕೂ ಸಂಬಂಧ ಇಲ್ಲ. ಅದೇ ಯಾವ ಸಂಬಂಧ ಇರೋದಿಲ್ಲ, ತಗೊಳ್ರಿ ಅಣ್ಣಾರ, ಗೊತ್ತಾಯ್ತು ನಮಗೆ. ನೀವ ಡಿಶ್ ಹಾಕರ ನಿಮಗೆ ಸಂಬಂಧ ಇರೋದಿಲ್ಲ. ಹೋಗ್ಲಿ ಬಿಡ್ಲೆ ಸರೋಜಿ ಅತ್ಲಾಗ ಅವ್ರಿಗೆ ಆರಾಮಿಲ್ಲ ಅಂತ ಯಾಕೆ ತಲೆ ತಿಂತಿ? ಅಣ್ಣಾರ ಹುಷಾರಿ ಅಣ್ಣಾರ, ನೀವು ನಮ್ಮೂರಾಗ ಒಬ್ರಿಗೆ ಹಿಂಗಾಗಿತ್ತು. ಒಟ್ಟಿ ಗ್ಯಾಸ್ ಅಂದ್ರೆ ಗ್ಯಾಸ್, ತಲೆ ತಿರುಗೋದು, ಕಣ್ ಮಂಜಾಗೋದು. ಆ ಗ್ಯಾಸ್ ಎದಿಗಾಡ್ರಿ ಯಪ್ಪ ಹಾಲ್ಟಾಗಿ ಸತ್ತೋಗ್ಬಿಡ್ಬೇಕಾ? ಏನ್ರಿ ಅಕ್ಕಾರ ನೀವು ಯಾರು ಆರಾಮಿಲ್ದಾರಿ ಧೈರ್ಯ ಹೇಳಿದ್ರು ನೀವೇನು ಅವ್ರ ಸತ್ರು ಇವ್ರ ಸತ್ರು ಅಂತ ಹೇಳ್ತೀರಲ್ಲ, ಇನ್ನೊಟ್ಟು ಹೆದರ್ಸ್ತೀರಲ್ರಿ ನೀವು. ನಿಮ್ನೊಳೆ ಮಾತ್ರ ಸ್ವಲ್ಪ ಬಂದು ನೋಡ್ರಿ. ನಾನು ಹುಷಾರಾಗಿರ್ಲಿ ಅಂತ ಇರೋದನ್ನ ಹೇಳಿದ್ನಿರಿ ಅಣ್ಣಾರ ನಾನು. ನೀವ್ಯಾಕೆ ಸಿಟಿಗೆ ಹೇಳ್ತಿರ್ತಾಳ್ರಿ? ನಿಮ್ಗೇನಾಗಲ್ಲ ತಗೊಳ್ರಿ, ನೀವಿನ್ನು 10 ಮನೆ ಡಿಶ್ ಹಾಕ್ಬೇಕು, ನಾವು ಬಿಗ್ ಬಾಸ್ ನೋಡ್ಬೇಕು. ಗಟ್ಟಿಟ್ಟಂತ ತಗೊಳ್ರಿ, ದೇವ್ರ ನಿಮ್ಮನ್ನ ಇನ್ನೂ ಗಟ್ಟಿದಿರಿ ನೀವು, ಏನಾಗಲ್ಲ ಹೋಗ್ರಿ. ಸುಮ್ಮನೆ ಉಂಟ ನೀ ಕರೆದು ನಿನ್ನ ಕಿಡ್ಡಿ ಸರೋಜಿನಿಂದ ಬರೀ ಇಂಥವ ನೋಡಿ ಇನ್ನು ಸಣ್ಣ ನೋಡ್ರಿ ಬುದ್ಧಿ ಹೋಗೇ ಇಲ್ಲ ನಿನಗೆ. ಯವ್ವ ನಾನು ಒಕ್ಕನವ ಬಡ ಬಡ ಟೈಮ್ ಆಯ್ತು ನನಗೆ, ನಾನು ಹೋಗಿನ್ನು ಮನೆಗೆ ಕೆಲಸ ಮಾಡ್ಕೋಬೇಕು. ಆಮೇಲೆ ಸಂಜೆ ಮುಂದೆ ಸಿಕ್ತಾನೆ ತಗೊಳಪ್ಪರಕ್ಕ, ನಾನು ಕಮ್ಲಕ್ಕ ನಾನು ರೊಟ್ಟಿ ಮಾಡ್ಬೇಕು. ನಾನು ಆಮೇಲೆ ಸಿಕ್ತಾನೆ ತಗೊಳವ. ಬಾರ ಏನಾರ ಓದೋದು ಬರೆಯೋದು ಇದ್ರೆ ಓದ್ ಬಾ, ಇಲ್ಲಾಂದ್ರೆ ಬಾ ಇಲ್ಲಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ಮೇಡಮ್ ಅವ್ರೇನು ಬರೋರು ಅದಿರೇ? ಇನ್ನು ಏನಾರ ಮಾತಾಡೋದೈತೆ? ಯಾವ್ದಾರ ಇನ್ನು TV ಸುದ್ದಿ ಧಾರಾವಾಹಿ ಸುದ್ದಿ? ಬಂದ ಬಿಟ್ಟು ನಡಿ, ಯಾಕಮ್ಲಕ್ಕ ನಾನು